ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವೆಲ್ಲರೂ ಕೂಡ ಕಬ್ಬಾಳಮ್ಮನ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಮತ್ತು ಹರಕೆ ತೀರ್ಸೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಎಲ್ಲರೂ ಅಂದರೆ ನಮ್ಮ ಆಂಟಿಯಂದರು, ನಮ್ಮ ಅಜ್ಜಿ, ನಮ್ಮಮ್ಮ, ನನ್ನ ಸ್ನೇಹಿತೆ. ಆ್ಯಕ್ಚುಲಿ ಇವಳಿಗೋಸ್ಕರನೇ ಹೋಗ್ತಾ ಇರೋದು. ಅಮ್ಮ ಇವಳಿಗೆ ಹುಷಾರಿಲ್ಲ ಅಂದಾಗ ಜೋಡಿ ಕೋಳಿ ಬಿಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಈಗ ಎಲ್ಲರಿಗೂ ರಜೆ ಇದೆಯಲ್ವಾ, ಹಾಗಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಾವು ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. 4 ಗಂಟೆಗೆ ಎದ್ದು ಮಸಾಲೆ ಎಲ್ಲ ರುಬ್ಕೊಂಡು ರೆಡಿಯಾಗಿ ಅಂದರೆ ಟೆಂಪೋದಲ್ಲಿ ಬಂದಿದ್ದೀವಿ. ಯಾಕಂದರೆ ತುಂಬ ಜನ ಇದೀವಲ್ವ, ಕಾರು ಸಾಕಾಗಲ್ಲ, ಹಾಗಾಗಿ ಟೆಂಪೋದಲ್ಲಿ ಬಂದಿದ್ದೀವಿ. ಬಂದು ನನಗೆ ಆ್ಯಕ್ಚುಲಿ ಈಗ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ವ, 5 ಡೇಸ್ ಆಗಿತ್ತು. ಹೆಣ್ಣು ದೇವರಿಗೆ ಹೋಗ್ಬೋದು ಅಂತ ಹೇಳಿದ್ರು. ಬಟ್ ನಮ್ಮ ಮನಸ್ಸು ಒಂಥರ, ನನಗೆ ಒಂಥರ ಹೋಗಬಾರ್ದು ಒಂದು 7 ದಿನ ಗಂಟ ಅಂತ ಹೇಳಿ ನಾನು ಹೋಗಲಿಲ್ಲ, ಟೆಂಪೋದಲ್ಲೇ ಕೂತ್ಕೊಂಡೆ. ಸೊ ಒಂದು ಆಂಟಿ ಮತ್ತು ನಮ್ಮಮ್ಮ ಇಬ್ಬರು ಕೂಡ ದೇವರಿಗೆ ಸೀರೆ ಉಡ್ಸೋಕ್ಕೆ ಅಂತ ಮಡ್ಲಕ್ಕಿ ಎಲ್ಲ ತೊಗೊಂಡು ಬಂದಿದ್ದರು. ಅವರೆಲ್ಲ ಟೆಂಪಲ್ಗೆ ಬಂದಿದ್ದಾರೆ. ನನಗೆ ದೇವರ ದರ್ಶನ ಮಾಡೋ ಅದೃಷ್ಟ ಇಲ್ಲ ಅಂತ ತಿಳ್ಕೊಂಡೆ. ಆದರೆ ಏನಿಲ್ಲ, ಹೊರಗಡೆ ನಿಂತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿದೆ. ಅಡುಗೆ ಮಾಡಿಬಿಟ್ಟು ಬೇವಿನ ಮರದ ಹತ್ರ ನಮಸ್ಕಾರ ಮಾಡ್ತೀವಲ್ಲ, ಅಲ್ಲೂ ನಮಸ್ಕಾರ ಮಾಡಿಕೊಂಡೆ. ಈ ದೇವ್ರು ನೋಡೋದೇ ಒಂದು ಅದೃಷ್ಟ. ಯಾಕಂದರೆ ಈ ದೇವ್ರು ನಮಗೆ ಒಂಥರ ಪವಾಡ ಪುರುಷೆ ಆಗ್ಬಿಟ್ಟಿದೆ. ಈ ದೇವ್ರನ್ನ ನಮ್ಮಮ್ಮ ಹೆಂಗೆ ಕೇಳ್ಕೊತಾರೆ ಆ ರೀತಿಯೇ ಇಟ್ಟಿದೆ ನಮ್ಮಮ್ಮನ ಮನೇನ. ನಮ್ಮಮ್ಮ ಮಾತೆತ್ತಿದ್ರೆ ಸಾಕು, ಕಬ್ಬಾಳಮ್ಮ ಇದ್ದಾಳೆ, ಕಬ್ಬಾಳಮ್ಮ ಇದ್ದಾಳೆ, ತಲೆ ಕೆಡಿಸ್ಕೋಬೇಡಿ ಅಂತಾರೆ. ಹೌದು, ಈ ದೇವ್ರು ಇರೋದ್ರಿಂದನೇ ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರಿಗಾದರೂ ಈ ಟೆಂಪಲಿಗೆ ಬರೋರು ಬರ್ಬೋದು. ನಾವು ಭಕ್ತಿಯಿಂದ ಏನು ಕೇಳ್ಕೊತೀವೋ ಅದು ಈಡೇರುತ್ತೆ. ಮತ್ತು ಇನ್ನೊಂದು ನೆನಪಿರಲಿ, ಇನ್ನೊಬ್ರಿಗೆ ಕೆಟ್ಟದಾಗಲಿ ಅಂತ ಈ ದೇವ್ರ ಹತ್ರ ಏನಾದರೂ ಕೇಳ್ಕೊಂಡ್ರೆ ಅವತ್ತೇ ನಮಗೆ ಕೆಟ್ಟದ್ದು ಮಾಡಿಬಿಡ್ತಾಳೆ ಕಬ್ಬಾಳಮ್ಮ, ಅದಂತೂ ನೆನಪಿರಲಿ. ಸೊ ನಿಮ್ಗೇನಾದರೂ ತುಂಬ ನೋವಾಗಿದ್ರೆ, ಏನಾದರೂ ಕಷ್ಟ ಇದ್ದರೆ ದೇವ್ರ ಹತ್ರ ನೀವು ಕೇಳ್ಕೊಂಡ್ರೆ ಸಾಕು, ನಮಸ್ಕಾರ ಮಾಡಿಕೊಂಡು ಅಷ್ಟು ಒಳ್ಳೇದು ಮಾಡ್ತಾರೆ ಕಬ್ಬಾಳಮ್ಮ. ಸೊ ಇವಾಗ ಮಡ್ಲಕ್ಕೆಲ್ಲ ತುಂಬಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದು ಇಲ್ಲಿ ಮಕ್ಕಳಿಗೆಲ್ಲ ತಾಯ್ತ ಕಟ್ಟಿಸ್ತಾ ಇದ್ದಾರೆ. ಸೊ ಇವರೇ ವಿಡಿಯೋ ಮಾಡ್ಕೊಂಡು ಬಂದಿದ್ದರು. ನೆಕ್ಸ್ಟು ನಾವು ಕೋಳಿ ಕುಯಿಸ್ಬೇಕು. ಇಲ್ಲಿ ಕೋಳಿ ಕುಯಿಸ್ಬಿಟ್ಟು ಆಮೇಲೆ ಎಲ್ಲಾದರೂ ತೋಟದಲ್ಲಿ ಹೋಗಿ ಅಡುಗೆ ಮಾಡಬೇಕು. ಹಾಗಾಗಿ ಇಲ್ಲೆಲ್ಲರೂ ಕೋಳಿ ಕುಯ್ಸೋಕ್ಕೆ ಅಂದ್ಕೊಂಡು ಬಂದಿದ್ದಾರೆ. ಎಲ್ಲ 2 ಜೋಡಿ ಕೋಳಿ ಬಿಟ್ಟಿದ್ರು. ಸೊ ನಾನು ಕೂಡ ಹರಕೆ ಮಾಡ್ಕೊಂಡಿದ್ದೀನಿ. ಇನ್ನೇನು ಮುಗಿಯೋ ಟೈಮ್ ಬರ್ತೈತೆ, ಅಂದರೆ ನನ್ನ ಹರಕೆ ಈಡೇರೋ ಟೈಮ್ ಬರ್ತೈತೆ. ಈಡೇರಾದ್ಮೇಲೆ ನಾವು ಕೂಡ ಬಂದು 1-2 ಜೋಡಿ ಕೋಳಿ ಬಿಟ್ಟು ಹರಕೆ ತೀರಿಸ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ನಾನು ಒಂದು ಬೆಟ್ಟ ತೋರಿಸ್ದೆ. ನಿಜವಾಗ್ಲೂ ಮೇಲೆ ಇರೋದು ಕಬ್ಬಾಳಮ್ಮ ಅಂತ ಹೇಳ್ತಾರೆ. ಮೇಲೆ ಕೂತ್ಕೊಂಡು ಯಾರ್ಯಾರು ಬರ್ತಾ ಇದ್ದಾರೆ ನನ್ನ ಭಕ್ತರು ಅಂತ ಮೇಲೆ ಕಬ್ಬಾಳಮ್ಮ ನೋಡ್ತಾಳಂತೆ. ನಾನು ಒಂದು ಸಾರಿ ಹತ್ತಿದೆ ಬೆಟ್ಟನ. ಸೊ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಾರಿ ಬಂದಾಗ ಕಬ್ಬಾಳಮ್ಮನ ದರ್ಶನ ಮಾಡಿ ಬೆಟ್ಟನೂ ಹತ್ತಿ ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ನಾವು ಮರಿ ಬಿಟ್ಟಾಗ ಚೌಟ್ರಿ ಮಾಡ್ತೀವಿ, ತುಂಬ ಜನ ಬರ್ತಾರೆ. ಕೋಳಿ ಆದರೆ ನಾವೇ ಎಷ್ಟು ಜನ ಬಂದಿರ್ತೀವಿ ಅಷ್ಟು ಜನ. ಆದರೆ ತೋಟದಲ್ಲಿ ಅಡುಗೆ ಮಾಡೋದಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ತೋಟದಲ್ಲೇ ಮಾಡೋಣ ಅಂದ್ಕೊಂಡು ಕೋಳಿಗಳು ತಂದಿದ್ದೀವಿ. ಅಂದರೆ ಇಲ್ಲೇ ತಗೋತೀವಿ. ನೋಡಿ, ನಾವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ನನಗೆ ಫೋನ್ ಮಾಡಿದ್ರು. ನಾನು ಟೆಂಪೋದಲ್ಲಿ ಕೂತಿದ್ದೆ, ಇಲ್ಲಿ ಹೊರಗಡೆ ನಮಸ್ಕಾರ ಮಾಡುವಂಥದ್ದು ಅಂತೇಳಿ. ಸೊ ಇಲ್ಲಿ ಟೀ ಕುಡಿಯೋಕ್ಕೆ ಅಂತ ಎಲ್ಲ ಕೂತಿದ್ದಾರೆ. ಇಲ್ಲಿ ಲಡ್ಡು ಮತ್ತು ಗುಬ್ಬಿ ಅಂತ ಆಟ ತಗೊಂಡು ಆಟ ಆಡ್ತಾ ಇದ್ದಾರೆ. ಸೊ ಈಗ ನಾವು ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಬೇಲದ ಕಾಯಿ ಹೊಡಿಯೋಕ್ಕೆ ಅನ್ಕೊಂಡು ಬಂದಿದ್ದೀವಿ. 10 ರೂಪಾಯಿಗೆ 2, 10 ರೂಪಾಯಿಗೆ ಒಂದಂತೆ. ಯಾವ್ದು 10 ರೂಪಾಯಿಗೆ 2 ಕೊಡಿ? 2 ಕೊಡಿ. ಇಲ್ಲ, ತಂದಿದ್ದೀವಿ, ತಗೊಂಡಿದ್ದೀವಿ. ಹಾಂ, ತಗೊಂಡಿದ್ದೀವಿ ನಾವು. ಐತೆ, ಕರ್ಪೂರ ಐತೆ, ಕೊಡಿ. ಜೋಡಿ ಇದೆ. ನೋಡಲಿ, ಅಮ್ಮ ಹೊಡಿತಾರೆ ಈಗ. ನೋಡಿ, ಹಾಂ.
ಸೊ ನಾವಿಲ್ಲಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಜೋಡಿ ಬೇಲದ ಕೈನ ಹೊಡೆದ್ರೆ ದೇವ್ರಿಗೆ ಅದು ಈಡೇರುತ್ತೆ. ತುಂಬ ಹಿಂದೆ ಕಳ್ಳರು ಕೂಡ ಬೇಲದ ಕೈ ಹೊಡೆದ್ಬಿಟ್ರೆ ಅದನ್ನು ಈಡೇರಿಸ್ಬಿಡ್ತಿದ್ರಂತೆ ಕಬ್ಬಾಳಮ್ಮ. ಆಗ ಇಲ್ಲಿನ ಜನರೆಲ್ಲ ಸೇರಿಕೊಂಡು ಕೇಳ್ಕೊಂಡ್ರಂತೆ, ಕೆಟ್ಟವ್ರಿಗೆ ಒಳ್ಳೇದು ಮಾಡಬೇಡ ಅಮ್ಮ, ಎಲ್ಲ ಕೆಟ್ಟದೆಲ್ಲ ಕೇಳ್ಕೊತಾರೆ, ನೀವು ಒಳ್ಳೆಯವರು ಯಾರು ಭಕ್ತಿಯಿಂದ ಕೇಳ್ಕೊತಾರೋ ಅವ್ರಿಗೆ ಮಾತ್ರ ಈಡೇರಿಸು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಕಬ್ಬಾಳಮ್ಮ ತುಂಬ ಪರೀಕ್ಷೆ ಮಾಡಿ ಅವ್ರನ್ನ ಕಾಪಾಡ್ತಾರೆ ಅನ್ನೋದು ಒಂದು ನಂಬಿಕೆ. ನೋಡಿ ಇಲ್ಲಿ ಕಾರ್ ಹತ್ರ ಬಂದಿದ್ದೀವಿ ನಾವು, ಎಷ್ಟು ಹಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ಚೈತು ಮಾತು ಕೇಳಿಸ್ಕೊಳ್ಳಿ. ಇಲ್ಲಿ ದೇವಸ್ಥಾನದ ಮುಂದೆ ಪ್ರಸಾದ ಹಂಚ್ತಾ ಇದ್ರು. ಸೊ ಬೆಳಿಗ್ಗೆ ಟಿಫನ್ಗೆ ಅಂದರೆ ಪ್ರಸಾದ ಅಂದರೆ ಈಸ್ಕೋಬೇಕಲ್ವಾ, ಈಸ್ಕೊಂಡು ಮಕ್ಕಳಿಗೆಲ್ಲ ತಿನ್ನಿಸ್ತಾ ಇದ್ದೀವಿ. ನಮ್ಮ ಚೈತು ವಿಡಿಯೋ ಮಾಡ್ತೀನಿ ಅಂತ ಈಸ್ಕೊಂಡ, ಆದರೆ ಸಿಕ್ಕಾಬಟ್ಟೆ ತರಲೆ ಥರ ಮಾತಾಡ್ತಾನೆ. ನಮ್ಮ ಮುಂದೆ ತುಂಬ ಡೀಸೆಂಟಾಗಿರ್ತಾನೆ. ತರಲೆ ಅಂದರೆ ಆ ಥರ ಅಲ್ಲ, ನಾನು ಯೂಟ್ಯೂಬಲ್ಲಿ ಮಾತಾಡೋದು ಕೇಳಿಸ್ಕೊಂಡು ಆ ರೀತಿಯೇ ಮಾತಾಡೋಕ್ಕೆ ಟ್ರೈ ಮಾಡ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಯಿತು, ನನ್ನ ಮಗ ಈ ರೀತಿ ಮಾತಾಡ್ತಾನ ಅಂತ ಹೇಳಿ. ಸೊ ಯಾರೋ ಒಬ್ಬರು ದೇವ್ರ ದರ್ಶನಕ್ಕೆ ಅನ್ಕೊಂಡು ಬಂದಿದ್ರು ಆಟೋದಲ್ಲಿ, ಅವರೆಲ್ಲ ದೇವ್ರ ದರ್ಶನಕ್ಕೆ ಹೋಗಿದ್ದಾರೆ. ಆಟೋದಲ್ಲಿ ಕುತ್ಕೊಂಡು ಮಕ್ಕಳಿಗೆ ಊಟ ತಿನ್ನಿಸ್ತಾ ಇದ್ದೀವಿ ನಾವು. ಅಯ್ಯೋ ಅವ್ರು ಬಂದರೆ ಬೈತಾರೆ ಅಂತೇಳಿ ಸ್ವಲ್ಪ ಹೊತ್ತು ಕೂತಿದ್ದು ಎದ್ದು ಬಂದ್ಬಿಟ್ವಿ. ಯಾಕಂದರೆ ಮಕ್ಕಳು ಅಂದರೆ ಗೊತ್ತಲ್ಲ, ಅನ್ನ ಎಲ್ಲ ಚೆಲ್ಬಿಡ್ತಾರೆ. ಯಾಕಂದರೆ ಮಾದೇವ ಮತ್ತು ನನ್ನ ತಂಗಿ ಅವರೆಲ್ಲರೂ, ತಂಗಿ ಎಲ್ಲ ಸಂದೇಶ ಮಾದೇವ ಎಲ್ಲರೂ ಕೋಳಿ ಕ್ಲೀನ್ ಮಾಡಿಸ್ಕೊಂಡು ಬರೋಕ್ಕೆ ಅಂದ್ಕೊಂಡು ಹೋಗಿದ್ದಾರೆ. ಅಲ್ಲಿವರೆಗೂ ಮಕ್ಕಳಿಗೆ ತಿಂಡಿ ತಿನ್ನಿಸ್ತಾ ಇದ್ವಿ. ಸೊ ಇವಾಗ ಕಬ್ಬಾಳು ಟೆಂಪಲಿಂದ 1 ಕಿಲೋಮೀಟ್ರ್ ದೂರಕ್ಕೆ ಬಂದಿದ್ದೀವಿ, ಅಂದರೆ ಮಾವಿನ ತೋಟದ ಹತ್ರ ಬಂದಿದ್ದೀವಿ ಅಡುಗೆ ಮಾಡೋಕ್ಕೆ ಅಂತೇಳಿ. ನಾವು ಊರಿಂದನೇ ನೀರೆಲ್ಲ ತೊಗೊಂಡು ಬಂದ್ಬಿಟ್ಟಿದ್ವಿ, 4-5 ಕ್ಯಾನು. ಇವಾಗ ಬರಗಾಲ ಬೇರೆ, ಎಲ್ಲಿ ನೀರು ಹುಡಿಕೊಂಡು ಹೋಗೋಣ ಅಂತ ಲಾಸ್ಟಲ್ಲಿ ಸಿಕ್ತು. ಇನ್ನೂ 1-2 ಕ್ಯಾನ್ ನನ್ನ ತಮ್ಮ ಸಂದೇಶ ಎಲ್ಲ ಹೋಗಿ ಇಟ್ಕೊಂಡು ಬಂದರು. ಆಂಟಿ ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಫ್ರೆಂಡ್ಸ್, ನಾನಿಲ್ಲಿ ಅಡುಗೆನ ಆ ರೀತಿ ಮಾಡಿದ್ವಿ ಈ ರೀತಿ ಮಾಡಿದ್ವಿ ಅಂತ ಏನೂ ಕೂಡ ನಾನು ಹೇಳಲ್ಲ. ಜಸ್ಟು ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಅಡುಗೆ ಮಾಡಿದ್ವಿ ಅನ್ನೋದನ್ನು ನಾನು ಇನ್ನು ಮುಂದೆ ವೀಡಿಯೋ ಹಾಕ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿ. ಸೊ ದಯವಿಟ್ಟು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಕಬ್ಬಾಳಮ್ಮನ ದರ್ಶನನ ನೀವು ಒಂದು ಸಾರಿ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಇಲ್ಲೆಲ್ಲ ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಇದೇ ವಿಡಿಯೋದಲ್ಲಿ ಕಬ್ಬಾಳಮ್ಮ ಬೇಲದ ಕೈನ ಯಾಕೆ ಹೊಡಿತಾರೆ, ಕಬ್ಬಾಳಮ್ಮ ಯಾವ ರೀತಿ ನಮಗೆ ಆಶೀರ್ವಾದ ಮಾಡೋದು ಅಂತಲೂ ಕೂಡ ನನ್ನ ತಮ್ಮ ಹೇಳ್ತಾನೆ. ನೀವು ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವಾತಾವರಣ ಅಂತೂ ಸಖತ್ತಾಗಿತ್ತು. ಒಂದು ದೊಡ್ಡ ಬೇವಿನ ಮರ, ಪಕ್ಕದಲ್ಲಿ ಒಂದು ಆಲದ ಮರ, ಅದ್ರ ಪಕ್ಕದಲ್ಲಿ ಒಂದು ದೊಡ್ಡದು ಮಾವಿನ ತೋಟ ಎಲ್ಲ ಇತ್ತು. ಇಲ್ಲಿ ನೋಡಿ ನಾವು ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ರೆ ಚೋಟು ಮೋಟುಗಳೆಲ್ಲ ಅಮ್ಮಂದಿರ ಹತ್ರ ಫೋನ್ ಇಸ್ಕೊಂಡು, ನಾನಂತೂ ಕೊಡಲ್ಲ, ಇವರು ಮನು ನಂದಿನಿ ಹತ್ರ ಎಲ್ಲ ಫೋನ್ ಇಸ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಇನ್ನಿಬ್ರು ಏನೋ ಆಟ ಆಡ್ತಾ ಇದ್ದಾರೆ. ಒಂದು ಕಡೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ಟೊಮೊಟೊ ಈರುಳ್ಳಿ ಎಲ್ಲನೂ. ಇನ್ನೊಂದು ಕಡೆ ಸ್ಟವ್ಗೆ ಪೂಜೆ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಒಂಥರ ಚೆನ್ನಾಗಿರುತ್ತಲ್ವ ಕಾಡಲ್ಲಿ ಬಂದು ಅಡುಗೆ ಮಾಡೋದು ಅಂದರೆ. ನಿಮಗೇನಾದರೂ ಕಷ್ಟ ಬಂದು ಒಂದು ಸಾರಿ ನೀವು ಕಬ್ಬಾಳಮ್ಮನ ನೆನೆಸ್ಕೊಂಡು ಪೂಜೆ ಮಾಡಿಬಿಟ್ರೆ ಸಾಕು, ಆ ಕಷ್ಟ ಎಷ್ಟು ಚೆನ್ನಾಗಿ ಪರಿಹಾರ ಆಗ್ಬಿಡುತ್ತೆ ಅಂದರೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಆದರೆ ಕೋಳಿ ಹರಕೆ ಮಾಡ್ಕೋಬೇಕು ಕಬ್ಬಾಳಮ್ಮಂಗೆ, ಮಾಡ್ಕೊಂಡ್ರೆ ಸಾಕು. ಅಂದರೆ ಕೆಟ್ಟದನ್ನೆಲ್ಲ ಕೇಳ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿ ಸುಮಾರು ಇನ್ಸಿಡೆಂಟ್ ನಡೆದಿದೆ. ಕೇಳ್ಕೊಂಡು ಹರಕೆ ತೀರ್ಸಕ್ಕೆ ಬಂದಾಗ ಈಡೇರಿಸಿರ್ತಾರೆ ಕಬ್ಬಾಳಮ್ಮ. ವಾಪಸ್ ಹೋಗ್ಬೇಕಾದ್ರೆ ನಾವು ಹೋಗೋದೇ ಇಲ್ಲ. ಇಲ್ಲಿ ಸುಮಾರು ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಕೆಟ್ಟದಂತೂ ಕೇಳ್ಕೊಳ್ಳೇಬಾರ್ದು. ನಾವು ಕಷ್ಟಪಡ್ತಾ ಇರ್ತೀವಿ, ಅದು ಏನೋ ಹರಕೆ ಅಂದರೆ ಅದು ಈಡೇರೋದೇ ಇಲ್ಲ, ಏನು ಕಷ್ಟಪಟ್ರು. ಅಂಥ ಟೈಮಲ್ಲಿ ಈಡೇರಲಿ ಅಂತ ಕೇಳ್ಕೊಂಡಾಗ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ಸೊ ಒಂದು ಸಾರಿ ಟ್ರೈ ಮಾಡಿ ನೀವು. ಮೊದಲು ನಾವು ಸ್ಟವ್ ಪೂಜೆ ಮಾಡಿಬಿಟ್ಟು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡು ಇವಾಗ ನಾಟಿ ಕೋಳಿ ಸಾಂಬಾರಿಗೆ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು, ಆದರೆ ಮಧ್ಯೆ ಮಧ್ಯೆ ಮ್ಯಾಚ್ ಬಾಕ್ಸು ಮತ್ತು ಮೊಸರು ಎಲ್ಲ ಮರೆತ್ಕೊಬಿಟ್ಟಿದ್ರು. ಮಾದೇವ ಮತ್ತು ಸಂದೇಶ ಬೈಕೊಂಡು ತರಕ್ಕೆ ಹೋಗಿದ್ದಾರೆ. ಯಾಕೆಂದರೆ ಟೆಂಪದಲ್ಲಿ ಹೋಗಬೇಕು, ಸ್ವಲ್ಪ ಹಿಂಸೆ ಆಗುತ್ತಲ್ವ, ಆದರೂ ಬೇಕೇ ಬೇಕು ಐಟಮ್ಸ್ ಎಲ್ಲ. ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ವಿ, ಅದನ್ನು ಕೂಡ ಮರೆತು ಬಂದಿದ್ದೀವಿ. ಎಲ್ಲನೂ ಒಂದು ಸಾರಿ ತಗೊಂಡು ಬಂದರು. ಮತ್ತು ಸಾಗರ ಬರ್ತಾಯಿದ್ದ, ಸಾಗರನೂ ಕೂಡ ತಂದುಕೊಟ್ಟ. ಅದೇ ಅಡುಗೆ ಅಂತೂ ಬೇಗ ಚೆನ್ನಾಗಾಯಿತು. ಮೊದಲು ಹಾಲನ್ನ ಉಗಿಸ್ಬಿಟ್ವಿ, ಅಂದರೆ ಇವ್ರಿಗೆಲ್ಲ ಕಾಫಿ ಕುಡಿಯೋ ಹುಚ್ಚು, ಇವ್ರಿಗೆಲ್ಲ ಅನ್ನೋದಿರಲಿ, ನನಗೂ ಕಾಫಿ ಬೇಕು. ಹಾಗಾಗಿ ಇವರೆಲ್ಲರೂ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಡೆ ಅಡುಗೆ ಮಾಡ್ತಾಯಿದ್ದೀವಿ, ಈ ಕಡೆ ಎಲ್ಲರೂ ಹಾಲು ಉಕ್ಕಿಸ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದಾರೆ.
ಅಲ್ಲಿ ತೋರಿಸ್ತೀನಿ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಿರಿಯಾನಿ ಮಾಡ್ತಿರ್ತೀವಿ. ಬಾಯಲ್ಲಿ ನೀರ್ಬೇಕು. ನಂಗೋಸಿ ಹಾಕೊಂಡು ಮಾಮ ಒಳಗೆ ಮೊಬೈಲ್ನ ಒಗ್ಗರಣೆ ಮಾಡ್ಕೊಂಡು ವೀಡಿಯೋದಲ್ಲಿ ಬರ್ತಾರೆ. ಅದೇ ಸಾಕು, ಯಾರು ಚೆಕ್ ಮಾಡಿ ಅಂತ ನಾನು ಇಲ್ಲ. ಆಮೇಲೆ ಎಣ್ಣೆ ಗೊತ್ತಾಗ್ತದೆ ನೋಡ್ರಿ. ಈ ಕಡೆ ಎಲ್ಲ ಹಾಕಿ ನಾವು ದೊಡ್ಡ ಪೀಸ್ ಮಾತ್ರ ಹಾಕೋದು. ಇದು ಸಾಂಬಾರು ಪುಡಿ ಹಾಕ್ಬಿಟ್ಟು ಕ್ಯಾಪ್ ಹಾಕೊಂಡು ಕ್ಯಾಪ್ ಹಾಕ್ಬಿಟ್ಟು ಓದಿಲ್ಲ ಇದಿಲ್ಲ. ಇಲ್ಲಿ ಕೊಟ್ಟೆ ತನ್ನಲ್ಲ. ಸೀದಾಯ್ತದ ಅದಕ್ಕೆ ಈಗ ಕಡಿಮೆ ಮಾಡಿ. ಇವ್ರು ಏನ್ ಮಾಡ್ತಾ ಇದಾರಪ್ಪ, ಸ್ವಲ್ಪ ನೋಡೋಣ. ಮೊಸರು ಅಲ್ಲೇ ತಂದಿಟ್ನಲ್ಲಿ ಇನ್ನೊಂದು ಬೇಕಾ? ಅಲ್ಲ ಐತೆ ಇನ್ನೊಂದು ತರಲ. ಸ್ವಲ್ಪ ಹಾಕ್ಬೇಕಲ್ಲ ನಂದಿನಿ. ರೈಸ್ ಹಾಕಾದ್ಮೇಲೆ ತಗೊಳ್ಳಿ ಆಂಟಿ. ಬಿರಿಯಾನಿಗೆ ಚಾಟಿಸ್ತಾ ಅದು ಬಿರಿಯಾನಿಗೆ ಜಾಸ್ತಿ ಆಗಿ ಬಿರಿಯಾನಿಗೆ ಮಸಾಲೆ ಮತ್ತೆ ಪ್ಯಾಕೆಟ್ ಹೊಡಿ ಮಾದೇವ, ಆ ಪ್ಯಾಕೆಟ್ ಹೊಡಿ. ಸೊ ಫ್ರೆಂಡ್ಸ್, ನಾವು ಅಡುಗೆ ಮಾಡಬೇಕಾದ್ರೆ ನನ್ನ ತಮ್ಮಂದಿರು, ನಾವು ಅಮ್ಮ ಎಲ್ಲ ನಾವು ಕ್ಯಾಸುವಲ್ ಆಗಿ ಮಾತಾಡ್ತಾ ಇದ್ದೀವಿ. ಇದೇನಪ್ಪ ಇವರು ಈ ರೀತಿ ಮಾತಾಡ್ತಾರೆ ಅಂತ ಅಂದ್ಕೋಬೇಡಿ. ಸೊ ನಾವು ಮಂಡ್ಯ ಭಾಷೆ ಬಂದೇ ಈ ರೀತಿ ಒಂಥರ ಭಾಷೆ, ಓಲಾ ಬಾಲ ಅನ್ನೋದು ತಮ್ಮಂದಿರನ್ನ ಮಾತಾಡ್ಸೋದೆಲ್ಲ ಕ್ಯಾಸುವಲ್ ಇದು. ತಿರ್ಗೋ ತಗೋ ನಿಂಬೆ ತಗೊಂಡು ಆಮೇಲೆ ಹಾಕಿಯಾ ಸೊಪ್ಪು ಅಲ್ಲಿಗೆ ಎತ್ತಬೇಕು. ಸೊಪ್ಪ ನಾನು ವಿಡಿಯೋದಲ್ಲಿ ಅವನಿಂದ ಲೈಕ್ ಕಮೆಂಟ್ ಜಾಸ್ತಿ ತರಬೇಕು ಅಂತ ಸಾಕಾರ ಗಾಡಿ ಎಷ್ಟು ಕೆಜಿ ಇದೆ? 5 ಕೆಜಿ ಇದೆ. ನಾವು 17 ಕೆಜಿ ಉಂಟು. ಚಿಕನ್ ಐತಂದ 13 ನಮ್ಮ ನಾಟಿ ಕೋಳಿ 3 ಕೆಜಿ ತಂದ್ರೆ ಇದಪ್ಪ ಲೆಕ್ಕ ತುಂಬ ಸಂತತಿಗೆ 1 ತಿಂಗಳು ಸಂತಂತೆ. ಇಲ್ಲಿ ನೋಡಿ, ನಾವಿಲ್ಲಿ ಕೆಲಸ ಮಾಡ್ತಾ ಇದೀವಿ. ಕುತ್ಕೊಂಡು ಕಾಫಿ ಕುಡ್ಕೊಂಡು ಆಯ್ತಾ ಹೊಡಿತಾ ಕೂತಾರೆ. ದಿವ್ಯಾಗ ದಿವ್ಯಾಗ ಸ್ಯಾಲ್ರಿ ಎಷ್ಟು? ಸ್ಯಾಲ್ರಿ 2.5 ತಪ್ಪಲೆ ಇರ್ಲಿ, ಸುಮ್ಮನೆ ಸಾಕು ಬಿಟ್ಟು ಆಯ್ತು. ಇಲ್ಲ ಚಿಕನ್ಗೆ ಬೇಡವಾ? ಅಕ್ಕಿ ತೊಳ್ಕೊಬಿಡಿ. ಇಲ್ಲದ ಅಕ್ಕಿ ಹಾಕು ಹಾಕು, ನೀರು ಇನ್ನೋಸಿ ಹಾಕದೆ ಕಣ. ಇನ್ನೊಂದು ಅಕ್ಕಿ ಹಾಕ್ರಿ. ಇಲ್ಲ ಜಾಗರಣ ಫೋಟೋ ತೆಗಿಸ್ಬಿಟ್ಟು ಆಯ್ತದೆ. ಮನೆ ಮುಂದೆ ದುಡ್ಡು ಬರ್ತದೆ ಅಂದ್ಬಿಟ್ಟು ಅಲ್ಲಿ ಬಿಟ್ಟು ಬಂದಿರ್ತಾನೆ. ಅವ್ರ ಮನೆ ಮುಂದೆ ಒಂದೇ ಒಂದು ಬಲ್ಪ್ ಹಾಕಿರ್ತಾನೆ ನೋಡ್ಬೇಕಾರೆ. ಯಾವ ಆರ್ಡರ್ ಬಿಡ್ತಾನೆ. ಅಮ್ಮ ಹೋಗಿ ಕೆಲಸ ಮಾಡಾಗಮ್ಮ, ನೀನೊಬ್ಳು ಲೈಟ್ ಬಿಡು ಅಂತ ಹಿಂಸೆ ಕೊಡ್ತೀಯಲ್ಲ ಅಂತಾನೆ. ಹುಡುಗಿ ಬರಲ್ಲ ರೈಟ್ ನೋಡ್ಕೊಂಡು ಅಷ್ಟೇ ನಡೆಯಲ್ಲ, ಎಲ್ಲರೂ ತಾಳಿ ಕಟ್ಕೊಂಡು ಬರೋಣ ಅಂತ. ಆ ಪ್ಲ್ಯಾನ್ ಇರೋದು ಹಂಗೆ ಅವ್ರ ಮನೇಲಿ. ಅಕ್ಕನಿಗೆ ಜೋರ ಮಾಡ್ಮ ಇಂದ ಸಿಂಪಲ್ ಆಗಿ ತಾಳಿ ಹಾಕೊಂಡು ಬಿಡ್ಮ ಅಂತ. ಅಲ್ಲ ನಮ್ಗೆಲ್ಲ ಬಟ್ಟೆ ತೆಗಿಬೇಕಾಯ್ತದಲ್ಲ ಅದಕ್ಕೆ. ಹಂಗಾರೆ ಒಂದು ಕೆಲಸ ಮಾಡ, ನಿಮ್ಮ ಅಕ್ಕನ ಮದುವೆ ಆದ್ಮೇಲೆ ನೆರವು ದಿನ ನಿನ್ನ ಮದುವೆ ಇಟ್ಕೊಬಿಡು. ಸಣ್ಣನೇ ಆಗ್ಬಿಡುತ್ತೆ ಜಾಸ್ತಿ. ಇದು ಉಳಿತಾನೆ ಇಲ್ಲ ಅನಿಸ್ತಾರೆ. ಜಾಸ್ತಿ ಮಾಡು ಒಂಚೂರು, ಜಾಸ್ತಿ ಮಾಡಿ ಒಂಚೂರ. ಕೆಳಗೆ ಬಸ್ ನೋಡಿ ಉರಿಯ ಬರ್ತೈತೆ. ಜಾಸ್ತಿ ಮಾಡಿ ಒಂಚೂರ ಕಮ್ಮಿ ಮಾಡಂತೆ. ಸಂದೇಶ ಕಡಿಮೆ ಮಾಡು. ಅಲ್ಲ ಅಜ್ಜಿನೇ ಹೇಳಿಲ್ವಾ ನಿಮ್ಮ ಅಮ್ಮಂತ ಹೋಗಿ ಇಸ್ಕೋಗೋದ್ನಲ್ಲ ನಾನು.
ಅಲ್ಲ ನಾನು ಏನೇ ಹಾಕ್ಬಿಟ್ರು ಮಾದೇವನ್ಗೆ ಈಸ್ಟ್ ಕೋಸ್ಟ್ ಕೆಪಾಸಿಟಿ ಅದೇ ನನ್ನ ಮನೆಯಿಂದ ಅದಕ್ಕೆ ಕಳಿಸಿದಿಲ್ಲ ಅವನು ತಕೊಡೋ ಗಂಟ ಇಲ್ಲರೆ ಕಿವಿ ಅವನು ಯಾವನಾರ ಕಿತ್ಕೊತಾನೆ ಏನಾ ಇನ್ನೊಂದೆರಡು ಇಷ್ಟಲ್ಲಿ ಬರ್ಲಿ ಆಮೇಲೆ ಇದು ಮಾಡ್ಕೊ ಸಾಕಂಟಿ 4-5 ಸಂತಿ ಇಳುಕ್ತದಾನೆ ಈಗ ಇನ್ನೊಂದೆರಡು ಆಂಟಿ ಈಗ ಇಳುಕ್ತಾರೆ ಬನ್ನಿ ಚಾಪ್ಸ್ ಮಾಡಿ ಬನ್ನಿ ಇಲ್ಲ ಜಾಗರಣ ಫೋಟೋ ತೆಗಿಸ್ಬಿಟ್ಟು ಐತಲ್ಲ ನೈತದೆ ಪ್ಯೂರ್ ಎಣ್ಣೆ ಇದು ಬಂದ್ಬಿಟ್ಟು ನಮ್ಮ ಮಂಡ್ಯದಲ್ಲೇ ತಯಾರಾಗೋದು ಇದು ಫ್ಯಾಕ್ಟ್ರಿ ಮಂಡ್ಯದಲ್ಲೇ ಅದಕ್ಕೋಸ್ಕರ ನನ್ನ ತಮ್ಮ ಮಂಡ್ಯದಿಂದನೇ ಒತ್ಕೊ ಬಂದವನೆ ಮಂಡ್ಯದ್ದು ತಯಾರಾಗಿರೋ ಮಂಡ್ಯ ಫ್ರೆಂಡ್ ಇದು ಹೇಳು ಇವ್ರೇನ್ ತಂಗಿ ಎಣ್ಣೆ ಹಾಕ್ತಾವಳೆ ಬೇಡ ಅಂದ್ರೆ ಜಾಸ್ತಿ ಆಗ್ತಾವಳೆ ಎಣ್ಣೆ ಅಂದ್ರೆ ಅಡಿಗೆ ಎಣ್ಣೆ ಅಂತಂದು ಸಾಕು ಕಣೆ ಎಣ್ಣೆ ಬಿಟ್ಕೊಳ್ಳುತ್ತೆ ಚಾಪ್ಸು ಚಿಕನ್ ಬೇಡವಾ ಚಿಕನ್ಗೆ ಕಡಲೆಕಾಯಿ ಎಣ್ಣೆ ತಗೊಬರು ಮನೆಯಿಂದ ಹಾಕೊಳ್ಳಿ ನೀನು ಇನ್ನೂ ಎಣ್ಣೆ ಬೇಕು ಅನ್ನೋರು ಎಕ್ಸ್ಟ್ರಾ ಎಣ್ಣೆ ಹಾಕಿ ಇದೊಂದು ಲೀಟರ್ ಎಣ್ಣೆ ಎಕ್ಸ್ಟ್ರಾ ಎಣ್ಣೆನ ಸಂದೇಶ ತಂದು ಕೊಡ್ತಾನೆ ಅವನು ಮೊನ್ನೆಯಿಂದ ಸಿಪಾಯಿ ಹೋಟ್ಲು ಮಂಡ್ಯದಲ್ಲಿ ಸಾಗರ ಮೊನ್ನೆಯಿಂದ ಬರೀ ಇವ್ನಿಗೆ ಊಟದ ದಾನಿಗಳೇ ಜಾಸ್ತಿ ಆಗ್ಬಿಟ್ಟವ್ರೆ ಎರಡು ಬಾಟ್ಲತ್ತೆ ಫುಲ್ ಅಂಡಿಡಿತಾದೆ ಬಟ್ಟೆ ಕೊಡಕ್ಕೆ ಆಚಾರ ತಿರ್ಗ್ಸೋ ಬಿರಿಯಾನಿ ಕತೆ ಮಾಡ್ಬಿಡ್ತಾರಪ್ಪ ಬ್ರೋ ಆಫ್ ಮಾಡ್ಬಿಡು ಆಂಟಿ ಏನಾಗುತ್ತೆ ಅಂಡ್ ಹಿಡ್ದಿಲ್ಲ ಕಣ ಅಮ್ಮ ಇನ್ನೊಂದು ಉದ್ದಕ್ಕೆ ತರ್ಬೇಕಾಯ್ತು ಇವರು ಅಲ್ಲೈತಲ್ಲ ಉದ್ದು ದಿಸ್ಕೊಳ ಬಿರಿಯಾನಿ ಕತೆ ಮಾಡ್ತಾರೆ ಇವರು ಯಾವ ಎಲ್ಲೇ 6 ತಿಂಗಳು 3 ತಿಂಗಳು ಸೇರಿದವ್ರು ಮಾತಾಡ್ತಾರಲ್ಲ ಎದ್ಕೋದ ಕಟ್ಟೆ ಎದ್ಕೋದಾಗ ಕಟ್ಟೆ ಮುಚ್ಬಿಟ್ಟು ಆಫ್ ಮಾಡ್ಬಿಡ್ಮ ನೋಡೋತಿಗೆ ಆಗೋಯ್ತದೆ ಕಣ ಬಿರಿಯಾನಿ ಅಂಡಿ ತಳೆ ಹಿಡಿಯಲ್ಲ ಅಂತ ಸಾಕು ಅಂಟಿ ಚಿಕನ್ ಹಾಕೋರು ಮುಂದೆ ನಿಂಬೆಹಣ್ಣು ಮಾಡಿದ್ರೆ ಕರ್ಕೊಬರೋ ಚಿಕನ್ ಹಾಕಿ ತಿಂತಾನೆ ಕರ್ಕೊಬರೋಲ್ಲ ಎಲ್ಲೋ ಒಂದು ಡವ್ ಹೊಡ್ದಾನೆ ನಿಂಬೆಹಣ್ಣು ಮಾಡೋರ್ ಮಗಳನ್ನ ಅದಕ್ಕೆ ಅವ್ನು ಅಂತ ಇರೋದವನು ನಿಂಬೆಹಣ್ಣು ಮಾಡೋರ್ನ ಚಿಕನ್ ಹಾಕಿ ಕರಿತೀನಿ ಅಂದ್ರೆ ನಿಮ್ಮೆನಾರ ಹಾಕೊಂಡು ಹೆಂಗೆ ಹಿಡ್ಕೊಂಡು ನಿಂತಿರಲ್ಲ ಇಟ್ಕೋಬೇಕಾಯ್ತು ಹೂ ಅಲ್ಲಿ ಮಾರ್ತಾ ಇದ್ರಲ್ಲ ಹೂವ ಹೂವ ಅಂತ ಅವ್ರನ್ನ ಎಷ್ಟು ನಿಂಬೆನ ಗಿಡ ನೆಟ್ಬಿಡತ್ತಾಗ ಹೊಡೆದು ಚಿತ್ರಾನ್ನ ಆಗೋಯ್ತದ ಸಾಕು ಇಲ್ಲ ಇದು ಬಿಸಿಗೆ ಆಂಟಿ ಎಲ್ಲ ಪಂಗೋಯ್ತದೆ ಮೇಲೆ ಮಡ್ಬಿಟ್ಟು ಕಲ್ ಮಾಡ್ಬಿಟ್ಟು ಮಾಡ್ಬಿಟ್ರೆ ಆಯ್ತು ಕುಕ್ಕರ್ ಇಲ್ಲಿ ಎತ್ಮಡ್ಗೆ ಆಂಟಿ ಬಿಸಿ ಕುಕ್ಕರ್ನಲ್ಲಿ ಆಂಟಿ ಮಡಗ್ಬಿಟ್ರೆ ಆಯ್ತು ಆಫ್ ಮಾಡ್ಬಿಟ್ಟು ಸ್ಟವ್ ಈಗ ಅದ್ರ ಮೇಲೆ ಕುಕ್ಕರ್ ಇಡಿ ನೆಟ್ಟಲ್ಲ ಮನೆಗಳು ಇಲ್ಲಿ ಯಾಕೆ ಬಂದಿದ್ರೆ ಇಲ್ಲಿ ಯಾವುದು ಗಾಡಿ ಸಿಗುದಿಲ್ಲ ವಾಪಸ್ ಹೋಗಿಲ್ಲ ಎಲ್ಲ ಸುತ್ತಾಕ ಬಂದ್ಬಿಟ್ಟು 5 ಕಿಲೋಮೀಟರ್ ನಾವು ಬೇರೆ ಮನ್ಸೂನ್ ರೂಪದಲ್ಲಿ ದೆವ್ವ ಬರ್ತದೆ ಅಂತ ದಿವ್ಯಾಕಂದ್ರೆ ದೇವಗಳು ಜನ ಬರೀ ದೇವ ಇದ್ರ ರೂಪದಲ್ಲಿ ಬರ್ತಾವ್ರಿ ಮನೆಗೆ ಬೆಳಗ್ಗೆ 4 ಅದೇನೋ 3 ಗಂಟೆಗೆ ಏನೋ ತಿರ್ಗಾ ಮೇಲಕ್ಕೆ ಬಂದು ವಾಪಸ್ ಹೋಗಿ ಶಿಕ್ಷಣ ಬಂದು ಆ ಪಿಕ್ಚರ್ ಒಂದು ಚಿಕನ್ ಮಾಡ್ಕೊ ಬಿರಿಯಾನಿ ತಿಂತ ಬಂದು ಕಮ್ಮಿ ಮಾಡಿ ಅದು ನೆಟ್ಟೆ ಗೊತ್ತಿಲ್ಲ ಯಾರೋ ಹೇಳ್ಬಿಟ್ರಂತೆ ಹೋದ್ರೆ ಹಂಗಾಯ್ತು ಅಂತ ಏನ್ ಗಾಡಿ ತಕೊಂಡು ಚಿಕನ್ ತಗೊಂಡು ಆಡ್ಕೊಡ್ತಾರೆ ಏನ್ ನಮ್ಮೂರವರೆಲ್ಲ ಒಯ್ತಿರ್ಲಿಲ್ವಾ ಸಂದೇಶ ಆಮೇಲೆ ಸಿಮ್ಸಿಮ್ ಮಾಡ್ಕೊಂಡು ಬಂದು ಬಾನೆ ಒಂದು ಬೋರ್ಡರ್ ತೊಡಿ ರೋಡಲ್ಲಿ ಆ ಮಣಿ ಆಂಟಿ ಬೇರೆ ಅಯ್ಯೋ ಏನಪ್ಪ ಮಾಡೋದು ಹಿಂಗ್ ಸಿಗಾಕಬಿಟ್ವಲ್ಲ ಅನ್ಕೊಂಡು ಆಮೇಲೆ ಸಿಮ್ಸದ್ ಮಾರಮ್ಮಂಗ್ ಹೋದ್ವಿ ನಾವು ಸಾಗರ ಹೋಯ್ತಾ ಇದ್ವಲ್ವಾ ಯಾರಾದ್ರೂ ಒಬ್ಬೊಬ್ರು ಸಿಗ್ತಾರಲ್ಲ ಹಸು ಮೈಸೂರಲ್ರು ಕೇಳು ಸಂದೇಶ ಅಡ್ರೆಸ್ನ ಅಂದ್ರೆ ಕೇಳೋದೇ ಇಲ್ಲ ನಾವು ಕೇಳಾದ್ಮೇಲೆ ಅಣ್ಣ ಸಿಗುತ್ತಾ ಈ ರೂಟಲ್ಲಿ ಅಂತಾನೆ ಲಾಸ್ಟಲ್ಲಿ ಭಯ ಆಯ್ತದೆ ಅದೇ ತಮಿಳ್ನಾಡು ರೂಟ್ ಗೆದ್ಬಿಟ್ಟವ್ರೆ ಹಾಕ್ಬಿಟ್ಟು ಕೊಡ್ರಿ ನಮ್ಮ ಭೂತಾತ್ಮ ಅವನು ಬೇರೆ ಗೊತ್ತೇ ಇರಲ್ಲ ಅವ್ರಿಗೆ ದೆವ್ವಗಳು ಅಂತ ಡೌನು ಫುಲ್ ಡೌನ್ ಅಷ್ಟೇ ಅಲ್ಲ ಅಲ್ಲ ಕಣ ಕ್ಯಾಮ್ರಾ ನಿಮ್ದೇನಾ ಅಲ್ಲೇ ಬಡ್ಕೊಂಡು ಅಲ್ಲೇ ಚೆನ್ನಾಗಾಗಿ ಅಲ್ಲೇ ಬದಿಯಾಗಿ ಎಲ್ಲ ನಗರ ಪಲ್ಯ ಯಾಕೆ ಕೋಳಿ ಪಲ್ಯ ಅಂತ ಮಾಡ್ಬೋದಿರ್ತಾರ ಅಲ್ಲ ಅವ್ರ ಮನೆಯವ್ರು ಅಂತಿದ್ರು ಇಷ್ಟ ಅಗ್ಲದಲ್ಲಿ ಫಿಲಮ್ ತೆಗ್ದಾರಲ್ಲ ನಿಮ್ಮ ಊರ್ ಒಳೆ ತೆಗ್ದ್ಬಿಡಿ ಎಲ್ಲ ಸೇರ್ಕೊಂಡು ಅಂತ ಮಾಡ್ಬೋದಿರ್ತಾರೆ ಈಗ ಹಾ ಯಾವ ಸ್ಕೂಲ್ ಹತ್ರ ಎಲ್ಲ ನರಸೀಪುರದಲ್ಲ ಕುಡಿದಿರಾ
ನೋಡ್ರಿ ನಮ್ಮ ಬಟ್ಟೆ ಹಿಡ್ಕೊಂಡು ನಮ್ಮ ಮಗನ ಚಡ್ಡಿ ಹಿಡ್ಕೊಂಡು ನನ್ನ ಮಗನ ಚಡ್ಡಿ ಹಿಡ್ಕೊಂಡು ನನ್ನ ಮಗನ ಚಡ್ಡಿ ಇಲ್ಲ ಅಂದರೆ ಅದು ಗ್ರೇವಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಹೇಳು, ಅದು ಹೆಂಗೆ ಹಿಡ್ಕೊಬಿಡ್ತಿದ್ದೆ ಪಾತ್ರೆ ನೀನು? ನೋಡಿ ನಮ್ಮ ಆಂಟಿ ಅದೆಲ್ಲ ಚಿಕ್ಕ ಅನ್ನ ಮಾಡ್ತಾ ನಿಂತವ್ರೆ. ಅಲ್ಲ, ಅಷ್ಟು ಚಿಕನ್ಗೆ ಇಷ್ಟೇ ರೈಸು. ನಾನೇ ಕೊಡ್ತೀನಿ ಅನ್ನಲ್ಲ. ಅದೇ ಬರ್ತೀರ ಹೇಳ್ಬಿಟ್ಟು ಅದಕ್ಕೆ ಕೇಳ್ಬಿಡ್ತಾರೆ ಕೊಡ್ತಾರೆ ಅಂದ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬಂದಿದ್ದೀವಿ. ನಾಟಿ ಕೋಳಿ ಸಾಂಬಾರು ಅರ್ಧದಷ್ಟು ರೆಡಿಯಾಗಿದೆ. ತಿರ್ಕೊಂಬದೇವಾ ಸೌಟ್ ತಗೊಂಡು ಸೌಟ್ ಅಂತ ಕೊಡಂಟಿ ವಿಡಿಯೋ ಮಾಡಲಿ ಅವಳು. ಎಲ್ಲ ಆಡ್ಕೊತಾ ಇದ್ರು ನನ್ನ ವಿಡಿಯೋ ಮಾಡೋದಿಲ್ಲ. ಆದ್ರೂ ನನ್ನ ಮನಸ್ಸು ಇವನೇ ಫಸ್ಟು, ಇವನು ನನ್ನ ತಮ್ಮ, ಇವನೇ ಫಸ್ಟ್ ನಾನು ಆಡ್ಕೊಳ್ಳೋದು ಅಂತಲ್ಲ, ವಿಡಿಯೋ ಹೆಂಗೆ ಮಾಡು ಅಂತ ಹೇಳ್ಕೊಡ್ತಾನೆ ಅಷ್ಟೇ. ಇವರೇ ನನ್ನ ಫೇವ್ರೇಟ್ ಆಂಟಿ. ಅಲ್ಲೊಬ್ರು ಕೂತವ್ರೆ ನಮ್ಮ ಆಂಟಿ. ಏ ಸರಿ, ರಾಧಾಂಟಿ ಇಲ್ಲ. ಓ ಮಲಿಕ ಬಿಟ್ಟದೆ. ಜಾಸ್ತಿ ಮಸಾಲೆ ಎಲ್ಲ ಇದ್ರದ್ದು ಆಂಟಿ. ನೋಡಿ ಈಗ ಸಾಂಬಾರು ದೇವಸ್ಥಾನದಲ್ಲಿ ಮಾಡೋ ಸಾಂಬಾರ್ ತರ ಆಗ್ಬಿಟ್ಟಿದೆ. ಈಗ ಮಸಾಲೆ ಆ್ಯಡ್ ಮಾಡ್ಬೇಕಂತೆ. ಕಬ್ಬಾಳಮ್ಮನ ಸಾಂಬಾರು ರೆಡಿಯಾಗಿದೆ. ಕಬ್ಬಾಳಮ್ಮ ಹೋಟ್ಲು ಅಂತ ಇದೆಯಲ್ಲಕ್ಕ. ಕಬ್ಬಾಳಮ್ಮ ಹೋಟ್ಲು, ಅಜ್ಜಳ್ಳಿ ಕಬ್ಬಾಳಮ್ಮನ ಹೋಟ್ಲು, ಅಜ್ಜಳ್ಳಿ ಕಬ್ಬಾಳಮ್ಮನ ಹೋಟ್ಲು. ಚಪ್ಪಲಿ ಮರದ್ದದು ನೀವು ಅಪಾರ್ಥ ಮಾಡ್ಕೊಂಡಿದ್ದೀರ ಅಂತ ಕಾಣ್ತದೆ. ಇಲ್ಲ ಅಂದರೆ ಅರೇಂಜ್ ಮಾಡಿಬಿಡಿ. ಇದು ಜಿಂಕೆ ಅದೇ ನಾವೇ ನಮ್ಮನೆ ಹತ್ರಕ್ಕೆ ಬಂದರೆ ಪುಟ್ಟಿ ಮನೆ ಅಡ್ರೆಸ್ ಕೊಡ್ತೀವಿ, ಮದ್ದೂರು ಮನೆನ ಅಲ್ಲ, ಪುಟ್ಟಿ ಮನೆ ಅಡ್ರೆಸ್ಸೇ ಕೊಡೋದು ನಾನು. ಅಲ್ಲ, ನಮ್ಮಮ್ಮಂಗೆ ಬೈದು ನಮ್ಮಪ್ಪ. ನೀನು ವಿಡಿಯೋ ಮಾಡಬೇಕು. ಅಲ್ಲಿ ನಮ್ಮಮ್ಮ ಬರ್ತಾವ್ರು ನೋಡಿ. ಈಗ ನಮ್ಮಮ್ಮನೇ ಅವರು. ಇವ್ ನಾನಲ್ಲ ಫ್ರೆಂಡ್ಸ್, ಇವನಿಗೆ ಒಂದೇ ಹುಡುಗಿ ಬೇಕಂತೆ, ಅದಕ್ಕೆ ವಿಡಿಯೋದಲ್ಲಿ ಜಾಸ್ತಿ ತೋರಿಸುವಕ್ಕ ಅಂತ ಹೇಳವನೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಮುದ್ದೆ ಇಲ್ಲ, ಬಿರಿಯಾನಿ, ವೈಟ್ ರೈಸು, ಸಾಂಬಾರು, ಗ್ರೇವಿ. ಇನ್ನು ಜಾಸ್ತಿ ಬೆಂದಿಲ್ಲ, ಮತ್ತೆ ಕಲ್ಲು ಮಣ್ಣು ಹಾಕಿ ಬೆಳೆಸಿರೋದು ಇವ್ರು. ಕರ್ಕೊಂಡ್ಬಂದ್ರು. ನನಗೆ ನಾಗಮಂಗ್ಲದಲ್ಲಿ MLA ಮನೇಲಿ 20 ಮರಿ ಬಾಡೂಟ ಇತ್ತು, ಆರ್ಡ್ರ್ ಇತ್ತು ಅಂತ ಅಯ್ಯೋ, ನೆನ್ನೆ ಮಾಡ್ಬಿಟ್ಟವನೆ. ಅಕ್ಕ ಎಲ್ಲಿದೀಯಾ, ಅಕ್ಕ ಎಲ್ಲಿದೀಯಾ ಅಂತಾನೆ ಕುಡ್ದ್ಬಿಟ್ಟು ಸಂದೇಶ ಅವ್ನ ವಾಯ್ಸ್ ನಂಗೆ ಸರಿಯಾಗಿ ಕೇಳಿಸಲ್ತು. ನಾನು ಮಾಡಿದ 2 ಸಲ ಎತ್ತಲಿಲ್ಲ. ಅಪ್ಪ ಅದೊಂದು ಫುಲ್ ಬಾಟ್ಲು ತೋರಿಸೋದೈತೆ, ಮಂಜಲ್ಲಿ ಇತ್ತು ನೋಡು ಅಂತ. ಅದೇ ಮಾಡಿದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೋದಿತ್ತು. ಇವತ್ತು ಅಲ್ಲಿ ಎಳ್ನೀರ್ನ ಕೊತ್ತಂಬರಿ ಸೊಪ್ಪೆ ಮರ್ಬಿಟ್ಟು ಬಂದಿರೋರು ನೀವು. ಎಳ್ನೀರು ಹೊತ್ಕೊ ಬರ್ತೀರಿ. ಮಾದೇವ, ಅದು ನಾನು ಮುಟ್ಟಂಗಿಲ್ಲ ಅಂತ ಗೊತ್ತು ತಾನೆ ನಿನ್ಗೆ. ನಾನು ಮುಟ್ಟಿ ಎಲ್ಲಾನು ಇಟ್ಕೊಂಡು ಬರ್ತೀನಿ. ಕೂತ್ಕೊಂಡು ಚೇರ್ ಮೇಲೆ ಮುಟ್ಟೋದಿಲ್ಲ. ತುಂಬಾ ತೆಳುವಾದ್ರೆ ಕಷ್ಟ ಆಗುತ್ತೆ. ನೋಡಾಕಿ ಆಂಟಿ, ನೀರ್ನಾಗ ಆಗ್ಬಿಡ್ತದೆ. ಆಮೇಲೆ ಸಾಕು ಆಂಟಿ. ನೋಡಿದ ಕೆಳಗಡೆ ಹಾಕಿದ್ಮೇಲೆ ಬಿರಿಯಾನಿ ಕರೆಕ್ಟ್ ಆಗೋದಲ್ಲ ಸಾಗರ. ಮೇಲ್ಗಡೆ ಇದ್ಲೇ ಇರಬೇಕು. ಈಗ ತಿಂಗಳಲ್ಲ ಮೇಲ್ಗಡೆ ನಂದಿನಿ ತುಪ್ಪ ಹಾಕ್ತಾ ಇದೀರಾ? ನಂದಿನಿ ತುಪ್ಪ ಚೆನ್ನಾಗಿ ಕರೆಕ್ಟ್ ಆಗೈತೆ. ಅವನೇ ಸಂದೇಶನೇ. ಸಂದೇಶ ಅರ್ಜೆಂಟ್ ಅವನ್ಗೆ ಪೂಜೆ ಮಾಡಬೇಕು. ಆದ್ಮೇಲೆ ವಾಸನೆ ನೋಡ್ಕೊಂಡ್ ಬಂದವನೆ, ವಾಸನೆ ಕ್ಯಾಪ್ಚರ್ ಮಾಡ್ಕೊಂಡ್ ಬಂದವನೆ. ಕೆಲಸ ಮಾಡ್ಬೇಕಾಯ್ತದೆ ಅಂತ ಲೇಟಾಗಿ ಬರ್ತಾವನೆ ನನ್ನ ತಮ್ಮ. ಈಗ ಅದು ಏನು ಕತ್ಗೆ ಹಣೆಗೆ ಎಲ್ಲ ಹಾಕೊಂಡು ಕಬ್ಬಾಳಮ್ಮನ ದರ್ಶನ ಪಡ್ಕೊಂಡು, ಕಬ್ಬಾಳಮ್ಮ ಹೇಳಿದ್ಲು ನೀ ಮಾಡಕ್ ಹೋಗ್ಬೇಡಕ್ಕಂದ, ನೀನು ಮಾಡಿರೋ ತಿನ್ನಕ್ ಹೋಗು ಅಂತ. ನಿಮ್ಮೆ ಅರ್ಥ ಮಾಡ್ಕೊಡ್ರಿ. ಗೋರಪುರದಲ್ಲಿರೋ ಗಂಟ ಯಾಕೆ ಅಲ್ಲಿಗೆ ಕ್ಲಿಪ್ ಅಂತಿದ್ದ, ಸೇರ್ಕೊಂಡ ತಕ್ಷಣ ಕ್ಲಿಪ್ ನೋಡಿ ನನ್ನ ತಮ್ಮ. ನೋಡಿ ಫ್ರೆಂಡ್ಸ್, ಇದು ನಾಟಿ ಕೋಳಿ ಕೊತ್ತ ನಾನೇ ಕೊಟ್ಟು ಅಲ್ಲ ಐತೆ ನೋಡು, ಕಾಣಿಸ್ತಾ ಇಲ್ವಾ?
ಲೆಕ್ಕದೆಲ್ಲ ಹಾಕೊಂಡು ಸಂದೇಶ ಎಡಗಡೆ ಕೈ ಕಡಿತದಂತ ಅದಕ್ಕೆ ಎಲ್ಲೋ ಪಾರ್ಟಿಗೆ ಹೋಗ್ಬೇಡ ಅಂತ ಇದ್ದೀನಿ. ಪಾರ್ಟಿ ಕಡಿತದಲ್ಲಿ ಹಾಂ ಹೋಗು ಸಂದೇಶ ಕಾಲಕ್ಕೆ ನಂಗೆ ಮುಂಕೋಟಿ ಊಟ ಅಲ್ಲಿ ಇವತ್ತು ಹಬ್ಬ ಲೈಟಿಂಗ್ಸ್ ಹಾಕ್ಬೇಕು ಅವ್ನು ಅದಕ್ಕೆ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿರೋದು ಹೆಚ್ಚಾಗಾಕು ಕಬ್ಬಳಮ್ಮಂಗೆ ಸಾಂಬಾರ್ ಹಾಕು ಸಾಂಬಾರ್ ಹಾಕು ಸಂದೇಶ ನಾನು ಕೊಡ್ಲಿಲ್ಲ ಬ್ಯಾಲ್ಕಾಯಿ ಕೊಡ್ತೀನಿ ಅವ್ನ ಕಣ್ ಕಿತ್ತಾಕ್ಬಿಡು ಅಂತ ಕಣ್ಣ ಕಿತ್ತಾಕ್ಬಿಟ್ಲಂತ ಬ್ಯಾಲ್ಕಾಯಿ ಕತೆ ಬೇರೆ ಕಳ್ಳರು ಕಳ್ತನ ಮಾಡಕ್ಕೆ ಬೆಟ್ಟದ ಮೇಲೆ ಬಂದಿದ್ರಂತಲ್ಲ ಬಾವ ಊರ್ ಜನಕ್ಕೆಲ್ಲ ಗೊತ್ತಾಗಿ ಓಡ್ ಬರ್ತಿದ್ರಂತೆ ಸರಿನಾ ಆಗ ದೇವ್ರು ಅರ್ಕೆ ಮಾಡ್ಕೊಂಡ್ರಂತ ಅವ್ರು ಕಬ್ಬಳಮ್ಮಗೆ ಅರ್ಕೆ ಮಾಡ್ಕೊಂಡ್ರಂತ ಅವ್ರು ನಾವು ಇಲ್ಲಿಂದ ಪಾರ್ ಮಾಡವ ಅಂತ ಆಗ ಸುರಂಗ ತೆರ್ಕತ್ತಂತಲ್ಲಿ ಎಲ್ಲ ಶಾಂತ ಸುರಂಗ ತೆರ್ಕ ಅಲ್ಲ ಹೇಳಿ ಸುರಂಗ ತೆರ್ಕಂತ ಆಗ ಕಳ್ಳರು ತಪ್ಪಿಸ್ಕೊಂಡ್ರೆ ಅಂತಲ್ಲ ನಾವು ಹತ್ರ ಕೇಳಿದ್ದು ನಾವು ಹತ್ರ ಕೇಳಿದ್ದು ಸ್ವಾಮಿ ಚಿಕ್ಕ ಇಲ್ಲೇ ಅವನಲ್ಲ ನಮ್ಮ ಚಂದನ ಅವನೇ ಹೇಳ್ತಾನೆ. ಅವ್ರದೇ ಅವರೇ ಫುಲ್ಲು ಜೂಮ್ ಮಾಡವ್ರೆ. ಸಿಗ್ತವೆ ಹೇಳಪ್ಪ ಮಂತ್ರ ಹೇಳಕ್ಕ ಹಂಗಾರೆ ನಾವು ಹೊಂಟಾಯ್ತೀನಿ ನೋಡಿ ನಡೀತದೆ ತಿಂಡಿ ಪೋತ ತಿಂಡಿ ಅಲ್ಲಪ್ಪ ಇವು ಸೊ ಈಗ ಅಡುಗೆ ಎಲ್ಲ ಮಾಡಿ ಮುಗೀತು. ಚೌಟ್ರಿಲಿ ಮಾಡಿದರೆ ದೇವಸ್ಥಾನದ ಹತ್ರ ತಗೊಂಡೋಗಿ ದೇವರಿಗೆ ತೋರಿಸ್ಬೇಕಿತ್ತು. ಆದರೆ ನಾವು ಕಾಡಲ್ಲಿ ಮಾಡಿರೋದ್ರಿಂದ ಬೇವಿನ ಮರನೇ ಕಬ್ಬಾಳಮ್ಮ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಬೇವಿನ ಮರದ ಹತ್ರ 3 ಕಲ್ಲಿಟ್ಟು ಅದಕ್ಕೆ ಪೂಜೆ ಮಾಡಿ ಈಗ ದೇವರಿಗೆ ಎಡೆ ಇಟ್ರಿ. ಎಡೆ ಇಟ್ಬಿಟ್ಟು ಇವಾಗ ನಾವು ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸ್ತಾ ಇದ್ದೀವಿ. ಮೊದಲು ಒಂದು 4 ಜನ. ಅಮ್ಮನೇ ತಿನ್ನಿಸ್ಬೇಕಂತ ಅಲ್ಲಿ ಓಡ್ತಾವನ. ನಮ್ಮ ಮನೆಯವರು ಸಾಗರ ಟಾರ್ಪರ್ ಮೇಲೇ ಎಲ್ಲ ಇಟ್ಕೊಂಡು ಕೂತಿದ್ದಾರೆ. ಅವರು ಮರಳ ಮೇಲೆ ನಾವು ಇಟ್ಕೊಡಲ್ಲ, ಮೇಲೆ ಕೂತ್ಕೋತೀವಿ ಅಂದ್ಕೊಂಡು. ಸೊ ಹಾಗಾಗಿ ಅವ್ರಿಗೆ ಅಲ್ಲೇ ಮೇಲೆ ಕೂತಿದಾರಲ್ಲ ಅಲ್ಲೇ ಊಟಕ್ಕೆ ಬಡಿಸ್ತಾ ಇದೀವಿ. ಬಿಕ್ತವ್ರೆಲ್ಲರೂ ಕೂಡ ಟಾರ್ಪಲ್ ಮೇಲೆ ಕೂತ್ಕೊಂಡು ಕೆಳಗಡೆ ಮಣ್ಣು ಮೇಲೆ ಎಲೆ ಹಾಕೊಂಡು ಕೂತಿದ್ದಾರೆ. ಊಟ ತಿನ್ನಗಂಟ ಆಮೇಲೆ ನನಗೆ ಗೊತ್ತು ಈಸ್ಕೊಳ್ಳೋದು ಹೆಂಗೆ ಅಂತ. ಸೊ ನೀವು ಇಲ್ಲಿನ ವಾತಾವರಣ ನೋಡ್ತಾ ಇರ್ಬೋದು, ಎಷ್ಟು ವಿಶಾಲ ನಿಶಬ್ದವಾಗಿದೆ ಅಂದರೆ. ಮತ್ತು 2 ಮರ ಅಷ್ಟೇ ಇಲ್ಲಿ ತುಂಬ ನೆರಳು ಕೊಡ್ತಾ ಇರೋದು. ಮಾವಿನ ತೋಟನೂ ಕೂಡ ಇದೆ, ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಮಕ್ಕಳೆಲ್ಲ ಸುಮಾರು ಹೊತ್ತು ಆಟ ಆಡಿದ್ರು. ಆಂಟಿ ಅಂದರು ಅಡುಗೆ ಪ್ರಿಪೇರ್ ಆಗ್ತಾ ಇದ್ದಲ್ಲ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು. ಒಂಥರ ಚೆನ್ನಾಗಿದೆ ವಾತಾವರಣ ಅಂತ. ನಮಗಂತೂ ತುಂಬ ಇಷ್ಟ ಆಯಿತು. ಮತ್ತು ಕ್ಲೀನಾಗಿದೆ ವಾತಾವರಣ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳು ಈ ರೀತಿ ಎಲ್ಲರೂ ಒಂದು ಕಡೆ ಸೇರಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಈ ಥರನೇ ಖುಷಿ ಕೊಡೋದು. ಏನೇ ಆಗಲಿ ಒಬ್ಬರು ಇಬ್ಬರು ಸೇರ್ಕೊಂಡು ದೇವ್ರ ದರ್ಶನ ಮಾಡೋದಲ್ಲ, ಫ್ರೆಂಡ್ಸ್ಗಳು ಫ್ಯಾಮಿಲಿಗಳು ಸೇರಿಕೊಂಡು ಎಲ್ಲರೂ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲಾದರೂ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋದ್ರೇ ಒಂಥರ ಖುಷಿ ಕೊಡುತ್ತೆ. ನಮಗಂತೂ ಈ ರೀತಿ ಇರೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಇವ್ರುಗಳದೆಲ್ಲ ಊಟ ಮುಗೀತು. ನೆಕ್ಸ್ಟು ಅಮ್ಮ, ನಾನು, ಆಂಟಿ ಅಂದರು, ನನ್ನ ತಂಗಿ ಎಲ್ಲರೂ ಕೂಡ ಲಾಸ್ಟಲ್ಲಿ ಊಟಕ್ಕೆ ಕೂತಿದ್ದೀವಿ. ನೋಡಿ ಸ್ವಲ್ಪ ಜನ ಎಲ್ಲ ಮಲಗಿದ್ದಾರೆ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ನಮ್ಮ ಮನೆಯವರಂತೂ ನನ್ನ ಮಗನ ಕಾವಲು ಅವರು, ಯಾಕಂದರೆ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾರೆ. ಅವ್ರ ಆಫೀಸ್ ಫೋನ್ ಏನಾದರೂ ಬಂದುಬಿಟ್ರೆ ಅವನು ಕಟ್ ಮಾಡಿಬಿಡ್ತಾನೆ. ಹಾಗಾಗಿ ಅವ್ನು ಕಾಯ್ಕೊಂಡು ನನ್ನ ಜೊತೆಲೇ ಕೂತಿದ್ದಾರೆ, ಫೋನ್ ಬಂದ ತಕ್ಷಣ ಕಿತ್ಕೊಳ್ಳೋಣ ಅಂತೇಳಿ. ಅವರಂತೂ ಮಕ್ಕಳಿಗೆ ಹೊಡೆಯೋದೇ ಇಲ್ಲ ಪುಣ್ಯಾತ್ಮರು. ಅದೇ ನನಗೆ ಬೇಜಾರಾಗೋದು ನೋಡಿ. ಫೋನ್ ಕೊಟ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ. ಗೊತ್ತು. ಸೊ
ಸೊ ಈಗ ಎಲ್ಲರದು ಊಟ ಎಲ್ಲ ಮುಗೀತು, ಉಳಿದಿರೋದೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ. ಖಾಲಿ ಮಾಡಲೇಬೇಕಲ್ವ. ನಾವು ಅಂದ್ಕೊಂಡ್ವಿ 12 ಗಂಟೆ ಅಷ್ಟರಲ್ಲಿ ವಾಪಸ್ ಹೋಗ್ತೀವಿ ಅಂತ, ಆದರೆ ಲೇಟ್ ಆಗಿಬಿಡ್ತು, ತುಂಬ ಜನ ಇದ್ವಲ್ವಾ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಲಾಸ್ಟಲ್ಲಿ ನಮಗೆ ಮನಸ್ಸೇ ಆಗಲಿಲ್ಲ, ಎಲ್ಲ ಮಾವಿನಕಾಯಿ ಎಲ್ಲ ತುಂಬ ಹಣ್ಣಗೆ ಬಂದಿತ್ತು. ಹಾಗಾಗಿ ನೋಡಿ ನನ್ನ ತಂಗಿ ಇಲ್ಲಿ ಮಾವಿನಕಾಯಿ ಕೀಳ್ತಾ ಇದ್ದಾಳೆ. ಸ್ವಲ್ಪ ಫೇಸ್ ತೋರಿಸು. ಪುಟಿ ಈ ಕಡೆ ನೋಡೆ, ನೋಡ ಆ ಮರದಲ್ಲಿ ಒಳ್ಳೆ ಒಂದು ತೋಟಕ್ಕೆ ಸೊ ಫ್ರೆಂಡ್ಸ್, ಇವಾಗ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಕಬ್ಬಾಳಮ್ಮನ ಸೇವೆ ಹರಕೆ ಎಲ್ಲ ಮುಗೀತು. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಕ್ಕೋ ಇದೆ Thank you.